ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೊಟ್ಟೆ ಕೋಳಿ ಸಾಂಬಾರು ಅಥವಾ ನಾಟಿ ಕೋಳಿ ಸಾಂಬಾರು ಅಂದರೆ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಅದು ಮುದ್ದೆ ಜೊತೆ, ಅನ್ನ ಜೊತೆ ಅಥವಾ ಇಡ್ಲಿ ದೋಸೆ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಸಾಂಬಾರನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು, ತುಂಬ ರುಚಿಯಾಗಿರುತ್ತೆ. ಚಿಕನ್ ಪೀಸ್ ಸ್ವಲ್ಪ ಇರೋ ಪರವಾಗಿಲ್ಲ, ಸಾಂಬಾರು ಮಾತ್ರ ರುಚಿ ಅದ್ಭುತವಾಗಿರುತ್ತೆ. ಇಲ್ಲಿ ನಾನು ಯಾವುದೇ ಮಸಾಲೆಗಳ ಉರಿತಾ ಇಲ್ಲ, ಹಾಗೆ ಹಸಿದು ರುಬ್ಕೊಳ್ತೀನಿ. 2 ಥರ ಮಸಾಲೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಾನು ಲಿವರ್ ಮತ್ತು ಮೊಟ್ಟೆ ಭಾಗ ಏನಿದೆ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. 1 kg 300 ಗ್ರಾಮ್ನಷ್ಟು ಕೋಳಿ ಇದ್ದಿದ್ದು ಕ್ಲೀನ್ ಮಾಡಿಸಿ 1 kg ಅಷ್ಟಿದೆ. ಹಳದಿ ಹಾಕಿ 1-2 ಸಲ ತೊಳೆದಿಟ್ಕೊಂಡಿದ್ದೀನಿ. ಮಸಾಲೆ 2 ಥರ ರುಬ್ಕೊಳ್ತೀನಲ್ಲ, 1 ಟೊಮೊಟೊನು, ಹಾಗೆ 1 ಅರ್ಧ ಇಂಚಷ್ಟು ಶುಂಠಿ, 1-2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಗೆಡ್ಡೆ ಈರುಳ್ಳಿ, 4 ಲವಂಗ, 1 ಅರ್ಧ ಇಂಚಷ್ಟು ಚಕ್ಕೆ, ಹಾಗೆ ಸ್ವಲ್ಪ ಸಣ್ಣ ಪೀಸಷ್ಟು ಕಲ್ಲುವು ತೊಗೊಂಡಿದ್ದೀನಿ. ಕಲ್ಲುವು ಫ್ಲೇವರ್ ಚೆನ್ನಾಗಿರುತ್ತೆ, ಉಪಯೋಗಿಸ್ಕೊಳ್ಳಿ. ಇದು ಫಸ್ಟು ಕೆಂಪು ಖಾರ ಅರಿತೀನಿ, ಅದಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊಳ್ತೀನಿ. ಅದಕ್ಕೆ ಧನಿಯದ ಪುಡಿ ಆಮೇಲೆ ಹಾಕ್ಕೊಳ್ತೀನಿ. ಇದು ಸೆಕೆಂಡ್ ಹಾಕೋಂಥ ಮಸಾಲೆ, ತೆಂಗಿನಕಾಯಿ 1 ಅರ್ಧ ಹೋಳಷ್ಟು, ಹುರ್ಗಡ್ಲೆ 1-2 ಸ್ಪೂನಷ್ಟು, 1 ಸ್ಪೂನ್ ಗಸಗಸೆನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು. ಸೆಕೆಂಡ್ ಮಸಾಲೆ ಈ 1 ಗೆಡ್ಡೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮಸಾಲೆ ಚಿಕನ್ ಫ್ರೈ ಮಾಡೋದಕ್ಕೆ ಬೇಕಾಗುತ್ತೆ, ಜಜ್ಜಿಟ್ಕೊಳ್ತೀನಿ. ಇದು ಮಸಾಲೆ ಪೌಡರು, ಇದು ಧನಿಯದ ಪುಡಿ, ಖಾರದ ಪುಡಿ, ಗರಂ ಮಸಾಲೆ ಎಲ್ಲ ಸೇರಿಸಿ ಮಿಲ್ ಮಾಡಿಸಿರೋಂಥದ್ದು. ಇದು ಚಿಕನ್ನು, ಮಟನು ಮತ್ತು ನಾನ್ ವೆಜ್ಗಳು ಮಾಡಿದಾಗ ಅಥವಾ ಮಸಾಲೆ ಸಾಂಬಾರು ಮಾಡಿದಾಗ ಈ ಪೌಡರ್ನ ಬಳಸ್ಕೊಳ್ತೀವಿ. ಇದರಲ್ಲೇ ಖಾರ ಎಲ್ಲ ಮಿಕ್ಸ್ ಇರೋದ್ರಿಂದ ನಾನು ಯಾವುದೇ ರೀತಿ ಖಾರದ ಪುಡಿನ ಸಪ್ರೇಟಾಗಿ ಮಿಕ್ಸ್ ಮಾಡ್ತಾಯಿಲ್ಲ. ಬೇಕಾದ್ರೆ ನೀವು ಕೊನೆಯಲ್ಲಿ ಖಾರ ರುಚಿ ನೋಡಿ ಹಾಕ್ಕೊಳ್ಬಹುದು. ಮೊದಲಿಗೆ ನಾವು ಮಸಾಲೆ ರುಬ್ಕೊಳ್ಳೋದಕ್ಕಿಂತ ಮುಂಚೆ ಚಿಕನ್ನ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಎಣ್ಣೆ ಜಾಸ್ತಿ ಬಳಸ್ತಾ ಇಲ್ಲ, ಯಾಕೆಂದರೆ ಸ್ಕಿನ್ ಸಮೇತನೇ ನಾನು ಚಿಕನ್ ತೊಗೊಂಡಿದ್ದೀನಿ. ಹಾಗಾಗಿ 1 ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಬಿಸಿಯಾದ ನಂತರ ಜಜ್ಜಿರೋಂಥ 1 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಿಕೊಂಡು ನಂತರ ಚಿಕನ್ ಹಾಕ್ಬಿಟ್ಟು 1-2 ನಿಮಿಷ ಇದು ಚೆನ್ನಾಗಿ ಐ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಮೊಟ್ಟೆ ಭಾಗ ಮತ್ತು ಲಿವರ್ನ ಕೊನೆ ಮಸಾಲೆ ಹಾಕಿದ್ಬಿಟ್ಟು ಕ್ಯಾಪ್ ಹಾಕೋದಕ್ಕಿಂತ ಮುಂಚೆ ಅದನ್ನು ಹಾಕ್ಕೊಳ್ತೀನಿ, ಮಸಾಲೆ ಹಾಕಾದ್ಮೇಲೆ. ಹಾಗಾಗಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಚಿಕನ್ ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋಷ್ಟು ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಫ್ರೈ ಮಾಡ್ಕೋಬೇಕು. ಆನಂತರ ನೀವು ಉಪ್ಪು ಹಾಕೋಬೇಕಾಗತ್ತೆ. ನೋಡಿ, ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಒಂದು 3-4 ನಿಮಿಷ ಆಗಿರಬಹುದು. ಈಗ 1 ಅರ್ಧ ಸ್ಪೂನಷ್ಟು ಹಳದಿ ಪುಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹಾಗೆ 2 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ತಿದ್ದೀನಿ. ಮೆಣಸನ್ನ ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇಲ್ಲ, ಮೆಣಸಿನ ಪುಡಿನೇ ಹಾಕ್ಕೊಳ್ಳಿ. ಚಿಕನ್ ಚೆನ್ನಾಗಿ ಖಾರ ಹಿಡಿಯುತ್ತೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮೆಣಸಿನ ಪುಡಿನ ನಾನು ಒಗ್ಗರಣೆಗೆ ಹಾಕ್ಕೊಂಡು ಚಿಕನ್ ಜೊತೆ ಫ್ರೈ ಮಾಡ್ಕೊಳ್ತೀನಿ. ನಾನಿಲ್ಲಿ ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಮೆಣಸಿನ ಪುಡಿನ ಉಪಯೋಗಿಸ್ಕೊಂಡಿದ್ದೀನಿ. ಇದು ಏನು ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ನಮಗೆ ಅಷ್ಟರಲ್ಲಿ ಆರಾಮಾಗಿ ಮಸಾಲೆ ರುಬ್ಕೊಳ್ಬೋದು. ಇಷ್ಟು ಮಾಡಿಬಿಟ್ಟು ನೀವು ಪ್ಲೇಟ್ ಮುಚ್ಚಿಟ್ಬಿಟ್ಟು ಮಸಾಲೆ ರುಬ್ಕೊಂಡು ಒಂದು ಸೈಡ್ ರೈಸ್ ಕೂಡ ಮಾಡ್ಕೊಳ್ಬಹುದು. ಈಗ ಮಸಾಲೆ ಮೊದಲನೇದಾಗಿ ಚಕ್ಕೆ, ಲವಂಗ, ಕಲ್ಲುವು, ಶುಂಠಿ, ಬೆಳ್ಳುಳ್ಳಿ, 1 ಟೊಮೊಟೊನು, ಈರುಳ್ಳಿನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಆ ನಂತರ ನಾವು ಧನಿಯದ ಪುಡಿ ಮತ್ತು ಖಾರದ ಪುಡಿ ಮಿಕ್ಸ್ ಆಗಿದೆಯಲ್ಲ ಮಸಾಲೆ ಪುಡಿ, ಅದನ್ನು ಹಾಕ್ಕೊಳ್ಬೋದು. ಮೊದಲು ಈ ಪೇಸ್ಟ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಪ್ಲೇಟಲ್ಲಿರೋದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಅವಶ್ಯಕತೆ ತಕ್ಕಂತೆ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಪೇಸ್ಟ್ ಆಗಿದೆ. ಈ ಸಾಂಬಾರಿಗೆ ತುಂಬ ಮಸಾಲೆನೂ ಬೇಕಂತಿಲ್ಲ, ಮಸಾಲೆ ಲೈಟಾಗಿರಬೇಕು. ಸಾಂಬಾರನ್ನ ನಾನು ಆವಾಗಲೇ ಹೇಳ್ದಂಗೆ ತೆಳುವಾಗಿದ್ದರೆ ತುಂಬಾ ರುಚಿಯಾಗಿರುತ್ತೆ. ನಾನು ಇದರಲ್ಲಿ ಈ ಸ್ಪೂನ್ನಲ್ಲಿ 3 ಸ್ಪೂನಷ್ಟು ಧನಿಯದ ಪುಡಿ, ಖಾರದ ಪುಡಿ ಮಿಕ್ಸ್ ಆಗಿರೋಂಥ ಮಸಾಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈ ಥರ ಮಸಾಲೆ ಪುಡಿ ಇಲ್ಲ ಅಂದರೆ ಚಿಕನ್ ಮಸಾಲ ಕೂಡ ಹಾಕ್ಬಹುದು, ಅಥವಾ ಧನಿಯದ ಪುಡಿ 2 ಸ್ಪೂನಷ್ಟು, ಖಾರದ ಪುಡಿ ಕೂಡ 1-2 ಸ್ಪೂನಷ್ಟು ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು, ಅಥವಾ ಒಣಮೆಣ್ಸಿಕಾಯಿ ಕೂಡ ರುಬ್ಬಕ್ಕೆ ಹಾಕ್ಕೊಳ್ಬೋದು. ಯಾವುದು ನಿಮ್ಗೆ ಬೇಕೋ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ನೆನೆಸಿರೋಂಥ ಗಸಗಸೆ, ಹುರ್ಗಡ್ಲೆ 1-3 ಸ್ಪೂನಷ್ಟು, ಅಥವಾ 2 ಸ್ಪೂನ್ ಕೂಡ ಹಾಕ್ಕೊಳ್ಬೋದು, ಅಥವಾ ಗೋಡಂಬಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. 1 ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಮೊದಲು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಗಸಗಸೆ ಬೇಗ ನುಣ್ಣಗಾಗಲ್ಲ, ಹಾಗಾಗಿ ನಾನು ಬಿಸಿಲಿನಲ್ಲಿ 10 ನಿಮಿಷದಷ್ಟು ನೆನೆಸಿಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಗಸಗಸೆನ ನೀವು ಹಾಗೆ ಹಸಿದು ಕೂಡ ಹಾಕ್ಕೊಂಡು ರುಬ್ಕೊಳ್ಬೋದು. ಜೊತೆ ನುಣ್ಣಗಾದ ನಂತರ ಕೊನೆಯಲ್ಲಿ ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇಷ್ಟೇ ಮಸಾಲೆ. ಮೊದಲು ರುಬ್ಬಿದ ಮಸಾಲೆನೂ ಸಿಂಪಲ್ ಆಗಿದೆ, ಈಗ 2 ಸಲ ರುಬ್ಬಿದ ಕಾಯಿ ಮಸಾಲೆನೂ ತುಂಬ ಸಿಂಪಲ್ ಆಗಿದೆ. ಇಷ್ಟು ಮಸಾಲೆ ರೆಡಿ ಆಗೋಷ್ಟರಲ್ಲಿ ಚಿಕನ್ನ ಮಧ್ಯದಲ್ಲಿ ಕೈ ಆಡಿಸ್ಕೊಳ್ಳಿ. ಉಪ್ಪು ಜೊತೆ ಚೆನ್ನಾಗಿ ಅದು ಫ್ರೈ ಆಗಬೇಕು. ಆದಷ್ಟು ತುಂಬ ಹೈ ಫ್ಲೇಮ್ ಮಾಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಅದು ನೀರು ಬಿಟ್ಟು ನೀರು ಪೂರ್ತಿ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಇದೊಂದು ಪ್ರೊಸೀಜರ್ ನೀವು ಫಾಲೋ ಮಾಡಿದರೆ ಚಿಕನ್ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಮತ್ತು ಮೊಟ್ಟೆ ಕೋಳಿನಲ್ಲಿ ನೀವು 1 ವಿಸಲು 2 ವಿಸಲ್ಗೆಲ್ಲ ಇದು ಬೇಯೋದೇ ಇಲ್ಲ. ನಾನೇ ಇಲ್ಲಿ 9 ವಿಸಲ್ ಕೂಗಿಸಿದ್ದೀನಿ. ನೋಡಿಕೊಂಡು ನೀವು, ನಾಟಿ ಕೋಳಿಗಿಂತ ತುಂಬ ಗಟ್ಟಿ ಇರುತ್ತೆ ಮೊಟ್ಟೆ ಕೋಳಿ, ಹಾಗಾಗಿ ನೋಡಿಕೊಂಡು ನೀವು ವಿಸಲ್ನ ಕೂಗಿಸ್ಕೋಬೇಕಾಗತ್ತೆ. ಹೊರಗಡೆ ಅಂತೂ ಪಾತ್ರೆನಲ್ಲಂತೂ ಬೇಯಿಸೋದಕ್ಕೆ ಆಗಲ್ಲ, ಅಷ್ಟು ಗಟ್ಟಿ ಮಾಂಸ ಇದು. ಮಸಾಲೆ ಎಲ್ಲ ಹಾಕ್ಬಿಟ್ಟು ಹಸಿ ಮಸಾಲೆ ಆಗಿದ್ದರಿಂದ 3-4 ನಿಮಿಷದಷ್ಟು ಪ್ಲೇಟ್ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಮಸಾಲೆ ತಳ ಹಿಡಿಬಾರ್ದು, ಆ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು. ಬಿಸಿನೀರು ಕೂಡ ಒಂದು ಸೈಡ್ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ತುಂಬ ಈಸಿ, ಮಾಡೋದೇನು ತುಂಬ ಕಷ್ಟ ಇಲ್ಲ. ಮಸಾಲೆ ಕೂಡ ನೋಡಿದ್ದೀರಲ್ಲ, ತುಂಬಾ ಸಿಂಪಲ್ ಆಗಿದೆ. ಎಲ್ಲ ಕೈಗೆ ಇಟ್ಕೊಂಥ ಮಸಾಲೆಗಳೇ, ಮನೇಲಿರೋಂಥ ಮಸಾಲೆಗಳೇ. ಅವನೇನು ಜಸ್ಟ್ ಉರಿಯೋದೇನೋ ಅವಶ್ಯಕತೆ ಇಲ್ದಿರೋದ್ರಿಂದ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಗೆ ರುಬ್ಕೊಳ್ಬೋದು.
ಮಸಾಲೆ ಜೊತೆ ಬಿಸಿನೀರು ಹಾಕಿದ್ಮೇಲೆ ಅದು ಒಂದೇ ಒಂದು ಕುದಿ ಬರೋಷ್ಟು ಕುದಿಸ್ಕೊಳ್ಳಿ. ನಂತರ ನಾವು ಇನ್ನೊಂದು ಮಸಾಲೆ ಏನಿದೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಅಥವಾ ಈಗೇನು ಮಸಾಲೆ ಹಾಕಿದ್ದೀವಿ ಇದನ್ನು ಮಸಾಲೆ ಇಷ್ಟ ಹಾಕ್ಬಿಟ್ಟು ಒಂದು 7-8 ವಿಸಲ್ ಕೂಗಿಸ್ಕೊಂಡು ನಂತರ ಕೂಡ ಈ ತೆಂಗಿನಕಾಯಿ ಪೇಸ್ಟನ್ನು ಕೊನೆಯಲ್ಲಿ ಕೂಡ ಹಾಕ್ಕೊಳ್ಬಹುದು. ನೀವು ಯಾವ ರೀತಿ ಬೇಕಾದ್ರೂ ಮಾಡಿ ಚೆನ್ನಾಗಿರುತ್ತೆ. ನಾನು ತೆಂಗಿನಕಾಯಿ ಪೇಸ್ಟೆಲ್ಲ ಹಾಕ್ಕೊಂಡು ನನಗೆ ಮೊದಲು ಗೊತ್ತಾಗಿಲ್ಲ ಎಷ್ಟು ವಿಸಲ್ ಕೂಗಿಸ್ಬೇಕಂತ. ಮೊದಲು ಒಂದು 5 ವಿಸಲ್ ಕೂಗಿಸ್ದೆ, ಬೆಂದೋಗುತ್ತೆ ಅಂತೇಳ್ಬಿಟ್ಟು. 5 ವಿಸಲ್ಗೆ ಜಪ್ಪಾಯಿ ಅಂದರೆ ಒಂದೇ ಒಂದು ಪೀಸು ಬೆಂದಿರಲಿಲ್ಲ. ಹಾಗಾಗಿ ಮತ್ತೆ ಒಂದು 4 ವಿಸಲ್ ಕೂಗಿಸಿದ್ದೀನಿ. ಹಾಗಾಗಿ ಟೋಟಲ್ 9 ವಿಸಲ್ಗೆ ಚೆನ್ನಾಗಿ ಬೆಂದಿದೆ. ನೀವು ಮತ್ತೊಂದು ಸಲ ಏನೋ ಮಾಡಬೇಕಾದಾಗ ನೋಡ್ಕೊಂಡು ನೀವು ಕೂಗಿಸ್ಕೊಳ್ಳಿ. ನಾನಿಲ್ಲಿ ಖಾರ ಸ್ವಲ್ಪ ಕಡಿಮೆ ಇತ್ತು, ಖಾರದ ಪುಡಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಖಾರ ಉಪ್ಪು ಖಾರ ನೋಡಿಬಿಟ್ಟೇ ಕುಕ್ಕರ್ ಕ್ಯಾಪ್ ಹಾಕಿ. ನನಗೆ ಕುಕ್ಕರ್ ಕ್ಯಾಪ್ ಹಾಕೋಕ್ಕಿಂತ ಮುಂಚೆ ಮೊಟ್ಟೆ ಭಾಗ ಹಾಗೇ ಲಿವರ್ ಇತ್ತಲ್ಲ ಅದನ್ನು ಹಾಕಿಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿಕೊಂಡು ಕ್ಯಾಪ್ ಹಾಕ್ತಿದ್ದೀನಿ. ಮೊದಲು 5 ವಿಸಲ್ ಕೂಗಿಸಿದ್ದೆ, ಬೆಂದಿರಲಿಲ್ಲ. ಮತ್ತು ಕುಕ್ಕರ್ ಕ್ಯಾಪ್ ಹಾಕಿ ಮತ್ತೆ 4 ವಿಸಲ್ ಕೂಗಿಸಿದ್ದೀನಿ. ಟೋಟಲ್ 9 ವಿಸಲ್ ಕೂಗಿಸಿದ್ದೀನಿ. ಈಗ ಚೆನ್ನಾಗಿ ಬೆಂದಿದೆ. ನಾನು ಎಣ್ಣೆ ಹಾಕಿದ್ದು ಕೂಡ ಒಂದೇ ಸ್ಪೂನ್, 1 ಸ್ಪೂನ್ ತುಪ್ಪ, ಒಂದು ಅರ್ಧ ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕಿದ್ದು. ನೋಡಿ ಎಷ್ಟೊಂದು ಎಣ್ಣೆ ಬಿಟ್ಕೊಂಡಿದೆ. ಸಾಂಬಾರಲ್ಲಿ ತುಂಬ ಎಣ್ಣೆ ಇದ್ರೂ ಕೆಲವ್ರಿಗೆ ಇಷ್ಟ ಆಗಲ್ಲ. ಅದು ಸಾಂಬಾರುಗಳಲ್ಲಿ ನಮಗೂ ತುಂಬ ಇಷ್ಟ ಆಗಲ್ಲ. ಗ್ರೇವಿಗಳಲ್ಲಾದರೂ ಪರವಾಗಿರಲ್ಲ. ಸಾಂಬಾರುಗಳಲ್ಲಿ ಇಷ್ಟು ಎಣ್ಣೆನೇ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಯಾಕೆ ನಾಟಿ ಕೋಳಿ ನೀವು ಅಥವಾ ಯಾವುದನ್ನು ಕೋಳಿ ತೊಗೊಬಂದಾಗ ವಿತ್ ಸ್ಕಿನ್ ತೊಗೊಂಡು ಬಂದಾಗ ಆದಷ್ಟು ಎಣ್ಣೆನ ಕಡಿಮೆ ಬಳಸಿ. ಯಾಕೆಂದರೆ ಸ್ಕಿನ್ನಲ್ಲೇ ತುಂಬ ಎಣ್ಣೆ ಅಂಶ ಇರೋದ್ರಿಂದ ತುಂಬ ಎಣ್ಣೆ ಥರ ಆಗುತ್ತೆ. ಸ್ವಲ್ಪ ಸಾಂಬಾರು ಆರಿದ್ಮೇಲೆ ಕೈಗೆ ಪಾತ್ರೆಗೆಲ್ಲ ಅಂಟ್ಕೊಳ್ಳುತ್ತೆ ಎಣ್ಣೆ ಅಂಶ. ಹಾಗಾಗಿ ಎಣ್ಣೆ ನೋಡಿಕೊಂಡು ನಿಮ್ಮಿಷ್ಟ ನೋಡ್ಕೊಂಡು ಉಪಯೋಗಿಸ್ಕೊಳ್ಳಿ. ನೋಡಿದ್ರಲ್ಲ, ಸಾಂಬಾರು ತೆಳುವಾಗಿರೋ ತುಂಬಾ ಅದ್ಭುತವಾಗಿದೆ. ಟೇಸ್ಟ್ ಮಾತ್ರ ನಾನು ಕುಕ್ಕರ್ ಕ್ಯಾಪ್ ತೆಗೆದ್ಮೇಲೆ ಒಂದು 2 ನಿಮಿಷದಷ್ಟು ಒಂದು ಕುದಿಸ್ಕೊತೀನಿ. ತುಂಬ ರುಚಿಯಾಗಿರುತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಇದೆ ಅಂತ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗಂತೂ ಹೇಳ್ ಯಾವಾಗ ಚಿಕನ್ ತಿನ್ನಬೇಕು ಅನಿಸುತ್ತೋ ಆವಾಗ ನಾಟಿ ಕೋಳಿ ಬದಲಿಗೆ ಮೊಟ್ಟೆ ಕೋಳಿ ತೊಗೊಂಡು ಬಂದು ಕೂಡ ಒಂದು ಸಲ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ನನ್ನ ಚಾನಲ್ಗೆ ಏನಾದರೂ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.